ಕೂದಲು ತುಂಬ ಉದುರುತ್ತಾ ಇದ್ದರೆ ಯಾವ ಹೇರ್ ಆಯಿಲ್ ಅಪ್ಲೈ ಮಾಡಬೇಕು, ಯಾವ ಶಾಂಪೂನ ಯೂಸ್ ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ ಅಲ್ವಾ. ಸೊ ಹೇರ್ ಆಯಿಲ್ ಮತ್ತು ಶಾಂಪೂ ಎಷ್ಟು ಇಂಪಾರ್ಟೆಂಟೋ ಅದೇ ಥರ ಹೇರ್ ಮಾಸ್ಕು ಕೂಡ ಅಷ್ಟೇ ಇಂಪಾರ್ಟೆಂಟು ಹೇರ್ ಫಾಲ್ನ ಕಂಟ್ರೋಲ್ ಮಾಡೋದಕ್ಕೆ. ಇವತ್ತು ನಾನು ನಿಮಗೆ ಒಂದು ಬೆಸ್ಟ್ ಹೇರ್ ಮಾಸ್ಕನ್ನು ತೋರಿಸ್ಕೊಡ್ತೀನಿ. ನಿಮ್ಮ ಹೇರ್ ಫಾಲ್ ಜರ್ನಿನಲ್ಲಿ ಇದನ್ನು ಇನ್ಕ್ಲೂಡ್ ಮಾಡಿಕೊಂಡ್ರೆ ಡೆಫಿನೆಟ್ ಆಗಿ ಹೇರ್ ಫಾಲ್ ಬೇಗನೆ ಕಡಿಮೆ ಆಗುತ್ತೆ. ಸೊ ಯಾವುದು ಈ ಹೇರ್ ಮಾಸ್ಕ್ ಅಂತ ನೋಡೋಣವಾ. ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಪ್ರೇಮ ಶಂಕರ್. ವೆಲ್ಕಮ್ ಬ್ಯಾಕ್ ಟು ಅನದರ್ ಯೂಸ್ಫುಲ್ ಅಂಡ್ ಇನ್ಫಾರ್ಮೇಟಿವ್ ವಿಡಿಯೋ. ಐ ಹೋಪ್ ಎಲ್ಲರೂ ತುಂಬಾನೇ ಚೆನ್ನಾಗಿ ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸದಾಕಾಲ ಅದೇ ಥರ ಇರಲಿ ಅಂತ ಹೇಳಿ ಮನಸ್ಫೂರ್ತಿಯಾಗಿ ಕೇಳ್ಕೊಳ್ತೀನಿ. ಈ ರೀತಿ ಹೇರ್ ಕೇರು, ಸ್ಕಿನ್ ಕೇರು, ಹೆಲ್ತ್ ಕೇರ್ ವೀಡಿಯೋಸ್ಗಾಗಿ ಈಗಲೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಮರೀದೆ ಕ್ಲಿಕ್ ಮಾಡಿ ನನ್ನ ಈ ಬ್ಯೂಟಿಫುಲ್ ಫ್ಯಾಮಿಲಿಯಲ್ಲಿ ಒಬ್ಬರಾಗಿ. ಸೊ ದಟ್ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋನು ಕೂಡ ನೀವು ಮಿಸ್ ಮಾಡದೆ ನೋಡಿ ನಿಮ್ಮನ್ನು ನೀವು ಕಾಳಜಿ ಮಾಡ್ಕೋಬೋದು. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನಾನಿಲ್ಲಿ ನಿಮ್ಮ ಟೈಮ್ನು ಕೂಡ ಜಾಸ್ತಿ ತಗೊಳ್ಳೋದಿಲ್ಲ, ಹಾಗೇನೆ ಕನ್ಫ್ಯೂಸ್ ಕೂಡ ಮಾಡೋದಕ್ಕೆ ಹೋಗಲ್ಲ. ಡೈರೆಕ್ಟಾಗಿ ಯಾವ ಮಾಸ್ಕ್ ಇದು ಅಂತ ಹೇಳ್ತಾ ಇದ್ದೀನಿ, ಬೇಗನೆ ನೋಟ್ ಮಾಡಿಟ್ಕೊಳ್ಳಿ. ಹಾಗೆ ಖಂಡಿತ ಮರಿದೆ ಯೂಸ್ ಮಾಡಿ ಆಯಿತಾ. ಈ ಮಾಸ್ಕ್ಗೆ 4ರಿಂದ 5 ದಾಸವಾಳದ ಎಲೆ ಮತ್ತು ಹೂವು, ಜೊತೆಗೆ 1-2 ಕಡ್ಡಿಯಷ್ಟು ಕರಿಬೇವು, ಇನ್ನು 1 ಚಮಚದಷ್ಟು ನೆನೆಸಿರೋ ಮೆಂತೆಕಾಳು, ಹಾಗೆ 1 ಅಲೋವೆರಾ ಎಲೆ. ಇದಿಷ್ಟು ಜೊತೆಗೆ ಸ್ವಲ್ಪ ಫರ್ಮೆಂಟೆಡ್ ರೈಸ್ ವಾಟರ್ನ ತಗೊಂಡಿದ್ದೀನಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ಸಾಕು. ಇದ್ರ ಜೊತೆ ನಿಮಗೆ ಬೇಕು ಅಂದರೆ ಸ್ವಲ್ಪ ನಿಂಬೆಹಣ್ಣಿನ ರಸನೂ ಕೂಡ ನೀವು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಇವತ್ತು ತಗೊಂಡಿಲ್ಲ ಆಯ್ತಾ. ನೆಕ್ಸ್ಟ್ ಇದನ್ನೆಲ್ಲದನ್ನು ಕೂಡ ಒಂದು ಮಿಕ್ಸಿ ಜಾರಲ್ಲಿ ಹಾಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ದಾಸವಾಳದ ಎಲೆನ ನಾವು ತೊಳೆದು ಹಾಗೆ ಹಾಕೋಬಹುದು, ಬಟ್ ಹೂವನ್ನ ಹಾಕೊಳ್ಳುವಾಗ ಅದ್ರ ಮಧ್ಯದಲ್ಲಿ ಒಂದು ಎಳೆ ಬರುತ್ತಲ್ವ, ಅದನ್ನ ತೆಗೆದು ಆಮೇಲೆ ಯೂಸ್ ಮಾಡಬೇಕು. ಇನ್ನು ಅಲೋವೆರಾನ ಯೂಸ್ ಮಾಡಬೇಕು ಅಂದರೆ ಕಟ್ ಮಾಡಿಕೊಂಡು 5 ನಿಮಿಷ ಅದನ್ನ ಹಾಗೆ ಎತ್ತಿಟ್ಬಿಟ್ರೆ ಅದರಲ್ಲಿ ಯೆಲ್ಲೋ ಕಲರ್ ಪಾರ್ಟ್ ಒಂದು ಬರುತ್ತೆ, ಅಂದರೆ ಜೆಲ್ ಥರ ಬರುತ್ತೆ. ಅದನ್ನ ಫಸ್ಟ್ ನೀಟಾಗಿ ತೊಳೆದು ಆಮೇಲೆ ಸೈಡ್ಸಲ್ಲಿ ಇರುವಂಥ ಮುಳ್ಳುಗಳನ್ನ ತೆಗೆದು ಮಧ್ಯದಲ್ಲಿರುವಂಥ ಪಲ್ಪನ್ನು ಮಾತ್ರನೇ ತಗೊಂಡ್ರೆ ಸಾಕು. ಇಲ್ಲಿ ನಾನೀಗ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ಕೂಡ ಮಿಕ್ಸಿ ಜಾರಲ್ಲಿ ಹಾಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು ಸ್ವಲ್ಪ ಫರ್ಮೆಂಟೆಡ್ ರೈಸ್ ವಾಟರ್, ಒಂದು 4ರಿಂದ 5 ಚಮಚ ಆದರೆ ಸಾಕು. ನೀವು ರುಬ್ಬುವಾಗ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಮತ್ತೆ ಹಾಕೋಬಹುದು. ಫರ್ಮೆಂಟೆಡ್ ರೈಸ್ ವಾಟರ್ನ ಹೇಗೆ ಮಾಡೋದು ಅಂದರೆ ನಾನು ಯೂಶುವಲ್ ಆಗಿ ಹೇಗೆ ಮಾಡ್ತೀನೋ ಅದನ್ನ ಹೇಳ್ತೀನಿ ನೋಡಿ. ವಾರಕ್ಕೊಂದ್ಸರಿ ನಾವು ದೋಸೆಗೆ, ಇಡ್ಲಿಗೆ, ಪಡ್ಡಿಗೆ ಅಂತ ಅಕ್ಕಿನ ನೆನೆ ಹಾಕ್ತೀವಲ್ವ, ಅದನ್ನ ಚೆನ್ನಾಗಿ ತೊಳೆದು ಆಮೇಲೆ ನೆನೆ ಹಾಕಿರ್ತೀವಿ. ಒಂದು 6ರಿಂದ 7 ಗಂಟೆ ಅಕ್ಕಿ ನೆಂದ ಮೇಲೆ ಆ ನೀರನ್ನಷ್ಟೇ ಸಪ್ರೇಟಾಗಿ ನಾವು ತೆಗೆದಿಟ್ಕೊಂಡು ಅದನ್ನು ಒಂದು ರಾತ್ರಿ ಹಾಗೆ ಬಿಟ್ಬಿಡಬೇಕು. ಅದಾದಮೇಲೆ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ಹಾಗೆ ಇದನ್ನು ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ಸ್ಟೋರ್ ಮಾಡಿ ಕೂಡ ಯೂಸ್ ಮಾಡ್ಕೋಬೋದು. ಒಂದು ವಾರದವರೆಗೂ ಚೆನ್ನಾಗಿರುತ್ತೆ. ಸೊ ಈ ಫರ್ಮೆಂಟೆಡ್ ರೈಸ್ ವಾಟರ್ನು ಕೂಡ ಸ್ವಲ್ಪ ಸ್ವಲ್ಪ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಥರ ಇದನ್ನು ರುಬ್ಕೋಬೇಕು. ನೆಕ್ಸ್ಟ್ ರುಬ್ಕೊಂಡಿರೋ ಈ ಪೇಸ್ಟನ್ನು ನೀಟಾಗಿ ಸ್ಕಾಲ್ಪಿಗೆಲ್ಲ ಅಪ್ಲೈ ಮಾಡ್ಕೋಬೇಕು. ಮೇಯ್ನಾಗಿ ನಮಗೆ ಹೇರ್ ಫಾಲ್ ಆಗೋದೆಲ್ಲಿಂದ ಹೇಳಿ ರೂಟ್ಸಿಂದ ಅಲ್ವಾ. ನಮ್ಮ ಕೂದಲು ಬುಡ ಗಟ್ಟಿಯಾಗಿತ್ತು ಅಂದರೆ ಹೇರ್ ಫಾಲ್ ಆಗೋದು ಕೂಡ ಆಟೋಮೆಟಿಕ್ ಆಗಿ ಕಡಿಮೆ ಆಗಿಬಿಡುತ್ತೆ. ಸೊ ನಾವು ಯಾವುದೇ ಹೇರ್ ಮಾಸ್ಕ್ ಆಗಲಿ ಅಥವಾ ಹೇರ್ ಆಯಿಲನ್ನು ಅಪ್ಲೈ ಮಾಡುವಾಗ ಫಸ್ಟ್ ಸ್ಕಾಲ್ಪಿಗೆ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಹೇರ್ ಲೆಂತಿಗೆ ಅಪ್ಲೈ ಮಾಡದೇ ಇದ್ರೂ ಕೂಡ ನಡೆಯುತ್ತೆ. ಈ ರೀತಿ ಸ್ಕಾಲ್ಪಿಗೆಲ್ಲ ಅಪ್ಲೈ ಮಾಡಿಕೊಂಡು 1 ಗಂಟೆ ಬಿಟ್ಟು ಆಮೇಲೆ ಶಾಂಪೂ ಹಾಕ್ದೇನೆ ಇವತ್ತು ಹೇರ್ ವಾಶ್ ಮಾಡಬೇಕು. ನೆಕ್ಸ್ಟ್ ಡೇ ಚೆನ್ನಾಗಿ ಕೂದಲಿಗೆಲ್ಲ ಆಯಿಲ್ನ ಅಪ್ಲೈ ಮಾಡಿ ಶಾಂಪೂ ಹಾಕಿ ಹೇರ್ ವಾಶ್ ಮಾಡ್ಬೋದು. ಕೂದಲು ತುಂಬ ಉದುರುತ್ತಾ ಇದೆ ಅಂದರೆ ಸ್ಟಾರ್ಟಿಂಗಲ್ಲಿ ವಾರಕ್ಕೊಂದ್ಸರಿ ಕಂಪಲ್ಸರಿಯಾಗಿ ಈ ಹೇರ್ ಮಾಸ್ಕನ್ನು ಯೂಸ್ ಮಾಡಬೇಕು. ನೆಕ್ಸ್ಟ್ 15 ಡೇಸು ಅಥವಾ 1 ತಿಂಗಳಿಗೆ ಒಂದ್ಸರಿ ಈ ಹೇರ್ ಮಾಸ್ಕ್ನ ಯೂಸ್ ಮಾಡ್ಬೋದು. ಹಾಗೆ ಈ ರೀತಿ ನ್ಯಾಚುರಲ್ ವೇನಲ್ಲಿ ಹೇರ್ ಫಾಲ್ ಕಂಟ್ರೋಲ್ ಮಾಡಬೇಕು ಅಂತ ನೀವು ಡಿಸೈಡ್ ಮಾಡಿದ್ದೀರಾ ಅಂದರೆ ಮೊದಲು ನಿಮಗೆ ಇದ್ರ ಬಗ್ಗೆ ನಂಬಿಕೆ ಇರಬೇಕು, ಹಾಗೆ ಜೊತೆಗೆ ಪೇಷನ್ಸ್ ಕೂಡ ಇರಬೇಕು. ಆವಾಗ ಮಾತ್ರ ನಿಮಗೆ 100ಗೆ 200% ಖಂಡಿತ ರಿಸಲ್ಟ್ ಸಿಗುತ್ತೆ. ಪ್ರತಿಯೊಂದು ವಿಡಿಯೋನಲ್ಲೂ ಕೂಡ ಹೇಳೋ ಥರ ನಮ್ಮೆಲ್ಲ ಪ್ರಾಬ್ಲಮ್ಗೂ ಕೂಡ ಒಂದು ಸೊಲ್ಯೂಷನ್ ಅಂತೂ ಇದ್ದೇ ಇರುತ್ತೆ. ಆದರೆ ಅದನ್ನು ನಾವು ಫೈಂಡ್ ಔಟ್ ಮಾಡ್ಕೋಬೇಕು ಅಷ್ಟೇ. ಇನ್ನು ಆರೋಗ್ಯ ಸಮಸ್ಯೆ ಅಂತ ಬಂದಾಗ ನಮ್ಮ ಮನೆಯಲ್ಲಿ, ಅದರಲ್ಲೂ ಅಡುಗೆ ಮನೆಯಲ್ಲಿ ಸಿಗುವಂಥ ಅದೆಷ್ಟೋ ಪದಾರ್ಥಗಳಲ್ಲಿ ತುಂಬ ಒಳ್ಳೊಳ್ಳೆ ಔಷಧಿ ಗುಣಗಳಿವೆ. ಅವನ್ನ ನಾವು ಯೂಸ್ ಮಾಡಿಕೊಂಡು ನಮ್ಮ ಆರೋಗ್ಯನ ನಾವು ಖಂಡಿತ ಕಾಪಾಡ್ಕೋಬಹುದು. 100 ಕಾಲ ಚೆನ್ನಾಗೂ ಕೂಡ ಇರ್ಬೋದು. ಸೊ ಇವತ್ತು ಶೇರ್ ಮಾಡಿರೋಂಥ ಈ ಇನ್ಫಾರ್ಮೇಶನ್ ನಿಮಗೆ ಖಂಡಿತ ಯೂಸ್ ಆಗುತ್ತೆ, ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ. ಇನ್ನು ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೂ ಕೂಡ ಆದಷ್ಟು ಶೇರ್ ಮಾಡಿ. ಹಾಗೆಯೇ ನನ್ನ ಚಾನಲಲ್ಲಿ ನೀವು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಮರೀದೆ ಕ್ಲಿಕ್ ಮಾಡಿ. ಈ ರೀತಿ ಇನ್ನೊಂದು ಯೂಸ್ಫುಲ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ and take care.